ನಮಸ್ತೆ. ದೀಪಾವಳಿ ಹಬ್ಬ ಮುಗೀತು. ಹಬ್ಬ ಆಗಿದ್ದು ನೆಕ್ಸ್ಟ್ ದಿನನೇ ಮನೆಯಲ್ಲಿ ಪೂಜೆ ಇತ್ತು. ಸೊ ಹಾಗಾಗಿ ಹೂವು ಎಲ್ಲ ತೊಗೊಂಡು ಹೋಗೋಣ ಅಂತ ವಾಲ್ಮಾರ್ಟ್ಗೆ ಬಂದಿದ್ದೀವಿ. ವಿಂಟರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಗಿಡದಲ್ಲಿ ಹೂವು ಬಿಡೋದು ಕಮ್ಮಿನೇ ಆಗಿದೆ. ಹಾಗಾಗಿ ಹೂವು ತೊಗೊಂಡು ಹಾಗೆ ಪೂಜೆಗೆ ಬೇಕಾಗಿರೋ ಫ್ರೂಟ್ಸ್ ಎಲ್ಲ ತೊಗೊಂಡು ಇನ್ನೇನು ಹ್ಯಾಲೋವಿನ್ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಕಾಸ್ಟ್ಯೂಮ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಮೊದಲೆಲ್ಲ ಲೇಟಾಗಿ ಬರ್ತಾ ಇದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಬಟ್ಟೆಗಳೇ ಸಿಗ್ತಾ ಇರಲಿಲ್ಲ. ಇವಾಗ ಸಿಕ್ಕಾಬಟ್ಟೆ ಇತ್ತು. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಬಂದಿದ ತಕ್ಷಣ ಟಯರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ಟೀ ಕುಡಿದ್ರೆ ಸ್ವಲ್ಪ ಮೈಂಡ್ ಆಕ್ಟಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶುಂಠಿ ಟೀ ಇಟ್ಟಿದ್ದೆ. ಯಾವಾಗ ಕೆಲಸ ಎಲ್ಲ ಜಾಸ್ತಿ ಇರುತ್ತೋ ಅವಾಗಲೇ ಈ ಥರ ಎಲ್ಲ ಆಗೋದು. ಸೊ ಹೇಗೂ ರೆಕಾರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಶೇರ್ ಮಾಡಿದೆ. ಸೊ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ವೇಸ್ಗೆ ಹಾಕಿ ಇಡ್ತಾ ಇದ್ದೀನಿ. ಹೂವು ತುಂಬ ದಿನ ಆದರೂ ಫ್ರೆಶ್ ಆಗಿರಬೇಕು ಅಂತ ಅಂದರೆ ಪ್ರತಿ ಸರಿ ನೀರು ಚೇಂಜ್ ಮಾಡಬೇಕಾದ್ರೂ 1 ಇಂಚಷ್ಟು ಸ್ಟೆಮ್ನ ಕಟ್ ಮಾಡಿದ್ರೆ ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಪೂಜೆಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಯೂಸ್ ಮಾಡಿಕೊಂಡು ಇದೇ ರೀತಿ ನಾನು 3 ರಿಂದ 4 ದಿನಕ್ಕೆ ಒಂದ್ಸರಿ ನೀರು ಚೇಂಜ್ ಮಾಡಿಬಿಟ್ಟು ಇದೇ ಥರ ಕಟ್ ಮಾಡಿಬಿಟ್ಟು ಇಡ್ತಾ ಇರ್ತೀನಿ. ತುಂಬ ದಿನ ಆದರೂ ಫ್ರೆಶ್ ಆಗಿರುತ್ತೆ. ಸೊ ಯಾರೋ ಒಬ್ಬರು ನನಗೆ ತುಂಬ ದಿನದ ಹಿಂದೆ ಕೇಳಿದರು, ಸೊ ಹೇಗೂ ಎತ್ತಿಡ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಶೇರ್ ಮಾಡಿದೆ. ಅದು ಅಲ್ಲದೆ ಈ ನಡುವೆ ನಾವು ಹೂವು ತರದೇ ಕಮ್ಮಿ ಆಗಿತ್ತು. ಹಾಗಾಗಿ ನೀರು ತುಂಬಾ ಚೆಲ್ಲಿತ್ತು. ಸೊ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಕಡೆ ನಾನು ಫಸ್ಟ್ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿನ ತೊಳೆದ್ಬಿಟ್ಟು 1 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿ 1 ರಿಂದ 2 ಪ್ರೆಷರ್ ಬಂದಮೇಲೆ ಆಫ್ ಮಾಡಿದ್ರೆ ಆಯಿತು. ಮೊದಲೇ ಏನೂ ನೆನೆಸಿಟ್ಕೊಂಡಿರಲಿಲ್ಲ, ತುಂಬ ನೀಟಾಗಿ ಬಂದಿರುತ್ತೆ. ಸೊ ಇನ್ನೂ ಒಂದು ಕಡೆ ನಾನಿಲ್ಲಿ ಕ್ವಿಕ್ಕಾಗಿ ಮಾಡುವಂತಹ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನುಗ್ಗೆಕಾಯಿ ಬೇಳೆ ಸಾಂಬಾರು ಎಲ್ಲ ರೀತಿಲೂ ಮಾಡಿರ್ತೀವಿ, ಬಟ್ ಇದು ತುಂಬಾ ಸಿಂಪಲ್. 1 ಸ್ಪೂನ್ ಎಣ್ಣೆನಲ್ಲಿ ತುಂಬಾ ರುಚಿಯಾಗಿ ಸಾಂಬಾರು ಆಗುತ್ತೆ. ಸೊ ಫಸ್ಟು ಬೇಳೆನ ತೊಳೆದ್ಬಿಟ್ಟು ನೀರು ಕುದಿಯೋಕೆ ಇಟ್ಟಿದ್ದೆ. ನೀರು ಕುದಿದಾದ್ಮೇಲೆ ಈರುಳ್ಳಿ ಮತ್ತು ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಅರಿಶಿನ ಪುಡಿ ಹಾಕ್ಬಿಟ್ಟು ಇನ್ನೊಂದು ಕಡೆ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅನ್ನಕ್ಕೆ ಕೂಡ ಇಟ್ಟೆ. ಅನ್ನ ಒಂದು ಕಡೆ ಆಗ್ತಿರತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಹಾಲು ಒಡೆದೋಗುತ್ತೆ ಅಂತ ಏನಾದರೂ ಅನಿಸಿದ್ರೆ ಬೆಲ್ಲ ಹಾಕಬೇಕಲ್ವ. ಸೊ ಹಾಗಾಗಿ ಫಸ್ಟೇ ಕಾಯಿಸಿ ಆರಿಸಿಟ್ಕೊಂಡು ಹಾಕಿ. ಸೊ ಇಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಕ್ತೆ. ಹಾಲು ತುಂಬಾ ಗಟ್ಟಿ ಇತ್ತು, ಹಾಗಾಗಿ 1 ಗ್ಲಾಸ್ ಅಷ್ಟು ನೀರು ಹಾಕ್ತೆ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಿದ್ದಾದಮೇಲೆ ಬೆಲ್ಲ ಹಾಕಬೇಕಾಗತ್ತೆ. ಅಷ್ಟರಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ತುಂಬ ಸಾಫ್ಟಾಗಿ ಬೆಂದಿತ್ತು. ಸೊ ಇವಾಗ ನಾನಿಲ್ಲಿ ಫ್ರೋಸನ್ ನುಗ್ಗೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಅಮೆರಿಕಾದಲ್ಲಿ ಯಾವಾಗಲೂ ಫ್ರೆಶ್ ಆಗಿ ಸಿಗೋದಿಲ್ಲ ಅಲ್ವಾ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು. ಕಲ್ಲುಪ್ಪು ಮತ್ತು ಸಾಂಬಾರ್ ಪೌಡರ್ ಹಾಕ್ತೆ. ಉಪ್ಪು ಹಾಕಿದ್ರೆ ಸಾಂಬಾರ್ ಪೌಡರ್ ಗಂಟಾಗೋದಿಲ್ಲ. ಇನ್ ಕೇಸ್ ಡೌಟ್ ಇತ್ತು ಅಂತ ಅಂದರೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕಿ. ಸೊ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ನುಗ್ಗೆಕಾಯಿ ಹಾಕ್ತೆ. ಹಾಗೆ ಕರ್ಬೇವಿನ ಸೊಪ್ಪು ಕಡ್ಡಿ ಸಮೇತ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಹಾಕ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತೆ. ಒಂದೇ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಪ್ರೆಷರ್ ಬಂದರೆ ಸಾಕು. ನುಗ್ಗೆಕಾಯಿ ಏನು ಬೆಂದು ಕಲಸೋಗೋದಿಲ್ಲ. ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ. ಮತ್ತೆ ಒಗ್ಗರಣೆ ಏನು ಬೇಕಾಗಿರೋದಿಲ್ಲ. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇನ್ನೂ ಒಂದು ಕಡೆ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಾಲು ಕಾಯ್ದಿತ್ತು, ಸೊ ಬೆಲ್ಲ ಕೂಡ ಹಾಕ್ತೆ. ಬೆಲ್ಲದಲ್ಲಿ ಕಲ್ಲೇನೂ ಇರೋದಿಲ್ಲ, ಹಾಗಾಗಿ ಹಾಗೆ ಹಾಕ್ತೆ. ನಿಮ್ಗೆ ಡೌಟ್ ಇತ್ತು ಅಂದರೆ ಒಂದ್ಸರಿ ಫಿಲ್ಟರ್ ಮಾಡ್ಕೊಂಡು ಹಾಕಿ. ಏಲಕ್ಕಿ ಪೌಡರ್ ಹಾಕ್ತೆ. ಒಂದು ಕುದಿ ಬಂದಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ಇದರ ಕಂಟಿನ್ಯೂಷನ್ ವ್ಲಾಗ್ನ ನೆಕ್ಸ್ಟ್ ಮೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.